ಬಾ, ನಾನೇ ಸಾಕ್ಷಿ ಇದ್ದೀನಿ. ಇಲ್ಲ ನಾಯನ, ಈ ವಿಷಯನ ಮನೆಯವ್ರ ಹತ್ರ ಹೇಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಯಾಕೆ? ಅವಳು ಇಷ್ಟೆಲ್ಲ ಮಾತಾಡಿದ್ರು ನೀನ್ ಕೇಳ್ಕೊಂಡು ಸುಮ್ಮನೆ ಇರ್ತೀಯ? ಮನೆಯವ್ರಿಗೆ ಅವಳ ಬಣ್ಣ ಗೊತ್ತಾಗೋದ್ ಬೇಡ್ವಾ? ಈ ಮನೇಲಿರೋ ಕೆಲವ್ರಿಗೆ ಅವ್ರು ಏನು ಅಂತ ಯಾವಾಗ್ಲೂ ಗೊತ್ತು. ಆದ್ರೆ ಇನ್ ಕೆಲವ್ರಿಗೆ ಹೇಳಿದ್ರೆ ಮನ್ಸಿಗೆ ನೋವು ಮಾಡ್ಕೋತಾರಷ್ಟೇ. ಮತ್ತೆ ಇದಿಲ್ಲಿಗೆ ಬಿಡಕ್ಕಾಗುತ್ತಾ? ಈಗ ಏನ್ ಮಾಡೋದು ಮತ್ತೆ? ಬೇರೆ ಯಾವ ದಾರಿನೂ ಇಲ್ವಾ? ಇದಕ್ಕೆ ಇದೊಂದೇ ದಾರಿ ಇರೋದು. ಈ ವಿಷಯ ಎಲ್ಲ ಕೋದಂಡ ಭಾವನಿಗೆ ಗೊತ್ತಾದ್ರೆ ಮಾತ್ರ ಏನಾದ್ರೂ ಆಗೋದು. ಅವರಿಗೆ ಈಗಾಗಿದೆ ಅಂತ ಅರ್ಥ ಮಾಡ್ಸೋಣ. ಇಲ್ಲ ಅಂದ್ರೆ ಆ ಮಾಯ ಜುಟ್ಟಿಡ್ದು ಎಲ್ಲನೂ ಬಾಯ್ ಬಿಡ್ಸೋಣ. ಹಾಗೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಕಣೆ. ನೀನೇ ನೋಡ್ದೆ ಅಲ್ವಾ ಅವಳ ಕಾನ್ಫಿಡೆನ್ಸ್ನ? ಒಂದ್ ವೇಳೆ ನನ್ ಸತ್ಯ ಹೇಳಿದ್ರು ಏನ್ ಹೇಳ್ಬೇಕು ಅಂತ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇದನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಇಲ್ಲಾಂದ್ರೆ ಮನೆಯವ್ರ ನೆಮ್ಮದಿ ಹಾಳಾಗದೆ ಇರೋ ತರ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಮೊದಲು ನಮ್ ಕೋದಂಡ ಭಾವ ಸರಿ ಹೋಗ್ಬೇಕು. ಹಾಗಿದ್ರೆ ಈ ಮಾಯಾಗ ಹೇಗ್ ಬುದ್ಧಿ ಕಲ್ಸೋದು? ಅಲ್ಲಿ ತನಕ ಇವಳನ್ನ ತಡ್ಕೊಳ್ಳೋದಾದ್ರೂ ಹೇಗೆ? ಹೇಳೋಣ, ನನಗೇನ್ ಮಾಡ್ಲಿ? ಈಗ ನಮ್ಗೆ ಉಳಿದಿರೋದು ಒಂದೇ ದಾರಿ. ಅದೇನು ಅಂತ ಹೇಳೋಣ, ನಾನು ಮಾಡ್ತೀನಿ. ದೊರೆಸ್ವಾಮಿಯವರು ನಿನ್ನ ಮಾವ ಆಗಿರೋದ್ರಿಂದ ನಾನು ಅವ್ರ ಹತ್ರ ಮಾತಾಡೋದು ಸರಿಯಲ್ಲ. ನೀನೇ ಅವ್ರಿಗೆ ಇದನ್ನೆಲ್ಲ ತಿಳಿಸಿ ಹೇಳಬೇಕು. ಅವರು ಹಣ ಮತ್ತು ಅವ್ರ ದೌಲತ್ತನ್ನೆಲ್ಲ ಊರಲ್ಲೇ ಬಿಟ್ಟು ಇಲ್ಲಿ ನಮ್ಮ ಮನೆ ಒಗ್ಗಟ್ಟನ್ನು ಕಾಪಾಡೋದಕ್ಕೆ ಹೇಗಿರಬೇಕೋ ಹಾಗಿರಬೇಕು ಅಂತ ಹೇಳೋವ್ರಿಗೆ. ಇಲ್ಲದೇ ಇದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಒಬ್ಬ ಗಂಡನಾಗಿ ಹೆಂಡ್ತಿಗೆ ಆಗ್ತಿರೋ ಅವಮಾನನ ಸಹಿಸ್ಕೊಂಡು ಕೂರಕ್ಕಾಗತ್ತಾ ಕೃಷ್ಣ? ನಾನು ಮಾಯಾ ಮತ್ತು ನಳಿನಿ ಅತ್ತನ ಇಬ್ಬರನ್ನು ಕರ್ಕೊಂಡು ಬೇರೆ ಹೋಗ್ಬೇಕಾಗತ್ತೆ. ಅಣ್ಣ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಆದರೆ ನೀನು ಮಾತ್ರ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡ ಅಣ್ಣ. ನನಗೆ ಕೇಳಕ್ಕೂ ಭಯ ಆಗುತ್ತೆ. ಇನ್ನೊಂದ್ಸಲ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಮ್ಮ ಮನೆ ನೋಡಿಯಕ್ ಬಂದಿರೋ ಯಾವ ದುಷ್ಟಶಕ್ತಿನೂ ನಾನ್ ಬಿಡಲ್ಲ. ಇವತ್ತೇ ಅವ್ರಿಗೊಂದು ಗತಿ ಕಾಣಿಸ್ತೀನಿ. ವಂಶಿ, ನೀನ್ ಈ ತರ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇದ್ರೆ ಏನೂ ಆಗೋದಿಲ್ಲ. ಆದಷ್ಟು ಬೇಗ ಏನಾರು ನಿರ್ಧಾರಕ್ಕೆ ಬಾ, ಇಲ್ಲಾಂದ್ರೆ ಎಲ್ಲ ಕೈ ಮೀರಿ ಹೋಗುತ್ತೆ ಕಣೆ. ನಾನಾಗ್ಲೇ ನಿರ್ಧಾರ ಮಾಡಾಗಿದೆ. ಒಂದ್ ಹೆಣ್ಣಿಗೆ ತಾಯಿಯಾಗಿ ಕರುಣೆ ತೋರ್ಸೋದು ಗೊತ್ತು, ಕಾಳಿಯಾಗಿ ಸಂಹಾರ ಮಾಡೋದು ಗೊತ್ತು. ಇಷ್ಟು ದಿನ ಅವಳು ಈ ಕುಟುಂಬದಲ್ಲಿ ಒಬ್ಳು ಅಂತ ಅವಳು ಮಾಡಿರೋ ಚಿಕ್ಕ ಪುಟ್ಟ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾ ಬಂದೆ. ಆದ್ರೆ ಇವಾಗ ಅವಳು ಈ ಕುಟುಂಬನೇ ನಾಶ ಮಾಡಕ್ ಬಂದಿರೋ ವಿಷ ಸರ್ಪ ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಇರೋ ಮಾತೇ ಇಲ್ಲ. ಅವಳು ಇಷ್ಟು ದಿನ ನೋಡಿರೋ ವಂಶಿನೇ ಬೇರೆ, ಇನ್ಮೇಲೆ ನೋಡೋ ವಂಶಿನೇ ಬೇರೆ. ನಿನಗೇನ್ ಸರಿ ಅನ್ಸುತ್ತೋ ಅದೇ ದಾರಿಲಿ ಹೋಗು. ಆದ್ರೆ ಆ ಮಾಯನ ಮಾತ್ರ ಸುಮ್ಮನೆ ಬಿಡಬೇಡ ವಂಶಿ. ಹ್ಞೂ ನಯನ, ಅದೇನೇ ಆಗ್ಲಿ ಈ ಕುಟುಂಬನ ಬಿಟ್ಕೊಡೋ ಮಾತೇ ಇಲ್ಲ. ಆದ್ರೆ ಆದ್ರೆ ಏನಾಯ್ತು? ವಂಶಿ, ನಾನು ನಿನ್ ಬೆಸ್ಟ್ ಫ್ರೆಂಡ್ ಕಣೆ. ನನ್ನ ಹತ್ರನೇ ಹೇಳ್ಕೊಳ್ಳೋದಿಕ್ಕೆ ಯೋಚನೆ ಮಾಡ್ತಿದ್ಯಾ? ಅದೇನು ಅಂತ ಹೇಳು. ದೇವಕಿಯವರೇ, ಏನ್ ಹುಡುಕ್ತಾ ಇದ್ದೀರಾ? ನಾನು ಎಲ್ಲಾನು ಜೋಡ್ಸಾಗಿದೆ. ಅದಲ್ಲ, ವಂಶ ಎಲ್ಲೋದ್ಲು ಅಂತ ಹುಡುಕ್ತಿದೆ. ಈ ಹುಡುಗಿ ಒಂದ್ ಕಡೆ ನಿಲ್ಲಲ್ಲ ನೋಡಿ. ನಮ್ ಕೃಷ್ಣನೂ ಒಳ್ಳೆ ಹುಡುಗನೇ.
ಮದುವೆ ಆಗಿದ್ ಮೊದಲನೇ ದಿನಾನೇ ಹೆಂಡ್ತಿನ್ ಬಿಟ್ಟು ಹೋಟ್ಲಿಗೆ ಹೋಗಿದ್ದಾನೆ. ಪಾಪ ಈ ವಂಶಿಗ್ ಬೇಜಾರಾಗಿ ಅವನ್ಗೆ ಫೋನ್ ಮಾಡಿ ತರ್ಲೆ ಮಾಡ್ತಾ ಇರ್ತಾಳ ಅಷ್ಟೇ. ಅವಳ ಫ್ರೆಂಡ್ ಬೇರೆ ಬಂದಿದ್ದಾಳೆ. ನೀವ್ ಹೇಳ್ದಾಗೆ ಹರಟೆ ಹೊಡ್ಕೊಂಡು ಕೂತಿರ್ತಾಳೆ. ಬೆಳಗ್ಗೆ ನಮ್ಮನೇಲಿ ಆಗಿದ್ ಜಗಳ ನೋಡಿ ಪಾಪ ಆ ಹುಡ್ಗಿ ಏನ್ ಅನ್ಕೊಂಡ್ಲೋ ಏನೋ. ಹಾಗೇನ್ ಅನ್ಕೊಳಲ್ಲ ಬಿಡಿ, ಎಲ್ರ ಮನೇಲೂ ಇದ್ದಿದ್ದೆ ಅಲ್ವಾ. ಸರಿ, ನಾನ್ ಹೋಗಿ ವಂಶಿನ್ ಕರ್ಕೊಂಡ್ ಬರ್ತೀನಿ. ಹಾ ಸರಿ. ಏನಾಯ್ತು ವಂಶಿ, ಯಾಕೆ ಹೀಗ್ ನಿಂತಿದ್ಯಾ? ಅದು ಕೋದಂಡ ಭಾವ ನನ್ನ ಮೇಲೆ ತಪ್ಪು ತಿಳ್ಕೊಂಡಿರೋದು ನನಗೆ ನೋವಾಗ್ತಿಲ್ಲ. ಆದರೆ ಕೃಷ್ಣನು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನೋವಾಗ್ತಿದೆ. ಆತರ ಏನಿಲ್ಲ ಕಣೆ, ಸುಮ್ನಿರು, ಯೋಚನೆ ಮಾಡ್ಬೇಡ. ಕೃಷ್ಣನ್ಗೂ ನಿನ್ ಮೇಲೆ ಪ್ರೀತಿ ಇದೆ ವಂಶಿ.